ಸರಿ, ಅದ್ರ ಮಧ್ಯೆ ಡ್ರಿಂಕ್ ಮಾಡ್ತಿದ್ರಾ ಅಂತ ಹೇಳಿದ್ರಲ್ಲ, ಅದು ಗಿಮಿಕ್. ಯಾರೋ ಆತರ ಹಾಕಿದ್ರು. ಹಾ, ಇನ್ಫಾರ್ಮೇಶನ್ ಹೋಗಿದೆ, ಫಸ್ಟ್ ಇನ್ಫಾರ್ಮೇಶನ್ ಏನ್ ಹೋಗಿದೆ ಅದನ್ನ ಪ್ರೆಸೆಂಟ್ ಮಾಡೋದು ಅಷ್ಟೇ ನನ್ಗೆ ಅನ್ಸುತ್ತೆ. ಇಟ್ಸ್ ಲೈಕ್ ಫೇರ್ ಎನಫ್. ಅದ್ರ ಜೊತೆಗೆ ಬೇರೆ ಏನೇ ಸೇರಿಸಿದ್ರು ಆ ಗಿಮಿಕ್ ನಾನ್ ಹೊಣೆ ಅಲ್ಲ. ನನ್ನ ಇನ್ಫಾರ್ಮೇಶನ್ ಏನಿದೆ ನಾವು ಅದನ್ನ ತಲುಪಿಸಿದೀವಿ, ಅದನ್ನ ಯಾವ ರೀತಿ ತೋರಿಸ್ತಾರೆ ಅದ್ರ ಮೇಲೆ ನನ್ ಕಂಟ್ರೋಲ್ ಹೇಗಿದೆ. ನಾನ್ ಹೇಳಿಲ್ವಾ, ಸಿನಿಮಾಗ್ ನಾವು ಕಮರ್ಷಿಯಲ್ ಮಾಡಿರ್ಬೋದು, ಬೇರೆ ಯಾವ್ದಕ್ಕೂ ನಮ್ದು ಆಗಿರಲ್ಲ. ಸೊ ನಾವು ಸಿನಿಮಾಗೆ ನಮ್ಮ ಕೈಲಿ ಒಂದು ಕಂಟ್ರೋಲ್ ಇರ್ಬೋದು, ಏನ್ ವಿಚಾರ ಹೋಗ್ತಿದೆ ಅಂತ. ಬೇರೆ ಏನೇ ಆದ್ರೂ ಅದು ನಾನ್ ಮಾಡದೇ ಆಗಿದ್ರೆ 4 ವಾರ ಮುಂಚೆ ಮಾಡಿ 4 ದಿನ ಬೆಡ್ ಅಲ್ಲೇ ಕೂತ್ಕೊಂಡು ಅಳ್ತಾ ಇರ್ತಿದ್ದೆ. ಆಮೇಲೆ ಆ ಫಸ್ಟ್ ವಿಡಿಯೋ ಏನ್ ಬಿಟ್ನಲ್ಲ, ಗಿಮಿಕ್ ಆಗಿದ್ರೆ, ಸಿನಿಮಾ ಗಿಮಿಕ್ ಆಗಿದೆ, ಅಯ್ಯೋ ನನ್ ಕೈ ಕಾಲ್ ಮುರಿದೋಗಿದೆ, ನೀವೇ ನಂಗೆ ಸಪೋರ್ಟ್, ದಯವಿಟ್ಟು ಸಿನಿಮಾಗೆ ಬನ್ನಿ, ನಿಮ್ ಬಿಟ್ಟು ನಾನು ಆ ತರ ಏನಾದ್ರು ವಿಡಿಯೋ ಮಾಡಿ ಹಾಕ್ತಿದ್ದೆ. ಫಸ್ಟ್ ವಿಡಿಯೋ ಯಾಕೆ, ನಂಗೆ ಏನೂ ಆಗಿಲ್ಲ, ದಯವಿಟ್ಟು ಯಾರು ಪ್ಯಾನಿಕ್ ಆಗ್ಬೇಡಿ. ನಂಗೆ ಲಿಟ್ರಲಿ ಆ ಟೈಮಲ್ಲಿ ನಾನು ಹೇಳಿದ್ನಲ್ಲ, ಒಂದಷ್ಟು ಆಶ್ರಮ, ಆಮೇಲೆ ನನ್ನ ತುಂಬಾ ಇಷ್ಟಪಡೋರು ನಮ್ಮ ತಂದೆ ತಾಯಿ, ಇವ್ರಿಗೆ ಯಾವ ರೀತಿ ರೀಚ್ ಆಗ್ತಿದೆ, ಇವ್ರು ಪ್ಯಾನಿಕ್ ಆಗ್ತಾರ ಅಂತ ಒಂದೇ ವಿಷಯ ನನ್ನ ತಲೆಯಲ್ಲಿ ಇದ್ದಿದ್ದು. ಸೊ ಅವ್ರಿಗೆ ವಿಷಯ ಗೊತ್ತಾಗಬಾರ್ದು ಅಂತಾನೆ ನಾನು ರಾತ್ರಿ ಎಲ್ಲ ಇದ್ದಿದ್ದು.